ಏನ್ ಹೇಳ್ತಾರೆ, the ratio of the area of the square to the area of equilateral triangle of side A units ಎಷ್ಟಾಗುತ್ತೆ ಅಂದ್ರೆ ಬಾಹುವಿನ ಉದ್ದ A ಇದ್ರೆ ವರ್ಗದ ಹಾಗೂ ಸಮಬಾಹು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂದ್ರೆ ಒಂದು ಸ್ಕ್ವೇರ್ ಇದೆ, ಸ್ಕ್ವೇರ್ಗೆ ಸೈಡ್ ಏನಿದೆ ಎ ಅಂತ ಇದೆ. ಓಕೆ, ಅದೇ ತರ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಏನು, ಸಮಬಾಹು ತ್ರಿಭುಜ ಅಂದ್ರೆ ಎಲ್ಲಾ ಸೈಡ್ಸ್ ಒಂದೇ ಇರ್ತವೆ. ಸೊ ಇಲ್ಲೂ ಎ ಆಯ್ತು, ಇದು ಎ ಆಯ್ತು, ಇದು ಎ ಆಯ್ತು, ಸ್ಕ್ವೇರ್ಗೂ ಕೂಡ ಎಲ್ಲ ಏನೇ ಇರ್ತವೆ. ಸರಿನಾ? ಯಾವ ರೇಷಿಯೋ ಕೇಳ್ತಾ ಇದ್ದಾರೆ, ಏರಿಯಾ ಆಫ್ ಅ ಸ್ಕ್ವೇರ್ ಅಂಡ್ ಏರಿಯಾ ಆಫ್ ಅ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ನೀವು ರೇಷಿಯೋ ತಗೋವಾಗ ಕೂಡ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಯಾವ್ದು ಕೇಳ್ತಾ ಇದ್ದಾರೆ, ಸೆಕೆಂಡ್ ಯಾವ್ದು ಕೇಳ್ತಾ ಇದ್ದಾರೆ, ಫಸ್ಟೇ ಬರಿಬೇಕು, ಸೆಕೆಂಡೇ ಬರಿಬೇಕು. ಯಾಕಂದ್ರೆ 2/3 ಅಥವಾ 3/2 ಎರಡು ತುಂಬಾ ಡಿಫ್ರೆಂಟ್. ಹೌದಾ? 2/3 ವ್ಯಾಲ್ಯೂನೇ ಬೇರೆ, 3/2 ವ್ಯಾಲ್ಯೂನೇ ಬೇರೆ. ಸೊ ನೀವು ರೇಷಿಯೋ ಬರುವಾಗ ತುಂಬಾ ಆರ್ಡರ್ ಇಂಪಾರ್ಟೆಂಟ್. ಫಸ್ಟ್ ಆರ್ಡರ್ ಯಾವ್ದು ಕೇಳ್ತಾ ಇದ್ದಾರೆ, ಏರಿಯಾ ಆಫ್ ಸ್ಕ್ವೇರ್ ಟು ದಿ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಸರಿ. ಈಗ ಒಂದ್ ವೇಳೆ ಬಾಹು ಎ ಅಂತ ಇದ್ರೆ ಏರಿಯಾ ಆಫ್ ಅ ಸ್ಕ್ವೇರ್ ನಮ್ಗೆ ಗೊತ್ತು ಎಷ್ಟಂತ, ಎ ಸ್ಕ್ವೇರ್. ಹೌದಾ? ಏರಿಯಾ ಆಫ್ ಅ ಸ್ಕ್ವೇರ್ ಇಸ್ ಎ ಸ್ಕ್ವೇರ್. ಅದೇ ತರ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಬಾಹು ಎ ಅಂತ ಇದ್ರೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಷ್ಟು, √3/4 ಎ ಸ್ಕ್ವೇರ್. ಹೌದಾ? ಸೊ ಈಗ ಅವರು ಸ್ಕ್ವೇರ್ ಏರಿಯಾ ಮತ್ತೆ ಟ್ರಯಾಂಗಲ್ ಏರಿಯಾ ರೇಷಿಯೋ ಕೇಳ್ತಾ ಇದ್ದಾರೆ. ಎಷ್ಟಾಗುತ್ತೆ, ಎ ಸ್ಕ್ವೇರ್ ಈಸ್ ಟು √3/4 ಎ ಸ್ಕ್ವೇರ್. ಇದನ್ನ ನಾವು ಹೇಗ್ ಬರಿಬಹುದು, ಎ ಸ್ಕ್ವೇರ್ ಅಪಾನ್ √3/4 ಎ ಸ್ಕ್ವೇರ್. ಕರೆಕ್ಟ್? ಎ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಈಗ ನೀವು ರೆಸಿಪ್ರೋಕಲ್ ತಗೊಂಡ್ರೆ 4 ನ್ಯೂಮರೇಟರ್ ಹೋಯ್ತು, ಡಿವೈಡೆಡ್ ಬೈ √3. ಅಥವಾ ಇದನ್ನ ರೇಷಿಯೋ ಫಾರ್ಮ್ ನಲ್ಲಿ ಹೇಗ್ ಬರೀತೀರಾ, 4:√3. ಕರೆಕ್ಟ್? ಸೊ ನಿಮ್ದು ಆಪ್ಷನ್ 4:√3 ಯಾವ ಆಪ್ಷನ್, ಆಪ್ಷನ್ ಎ. ಸೊ ನಿಮ್ದು ಆನ್ಸರ್ ಎಷ್ಟಾಯ್ತು, 4√3. ಓಕೆ, ಸಿಂಪಲ್. ಏರಿಯಾ ಆಫ್ ಅ ಸ್ಕ್ವೇರ್ ಗೊತ್ತು, ಏರಿಯಾ ಆಫ್ ಅ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಗೊತ್ತು, ಜಸ್ಟ್ ರೇಷಿಯೋ ತಗೊಂಡ್ವಿ, ದಟ್ಸ್ ಇಟ್.